गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಪರಿವಾರದವರಿಗೂ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಪ್ರತಿದಿನ ಹೀಲಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ಕೆಲವರೆಲ್ಲರೂ ಕೂಡ ಹೊಸಬ್ರು ಜಾಯಿನ್ ಆಗಿದ್ದೀರಾ. ಹೊಸಬ್ರು ಜಾಯಿನ್ ಆದ್ರೂ ಕೂಡ ನೀವೇನ್ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ನಾವೇನು ಕಲ್ತಿಲ್ಲ ಅಂತ ಹೇಳಿ ನಿಧಾನವಾಗಿ ಒಂದೊಂದಾಗಿ ನೀವು ನಮ್ಮ ಜೊತೆನಲ್ಲಿದ್ರೆ ಎಲ್ಲ ವಿಷಯಗಳು ಕೂಡ ನಿಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಪ್ರತಿದಿನ ರಾತ್ರಿ 9ರಿಂದ 9:30 ತನಕ 9:45 ಆಗುತ್ತೆ. ಅಲ್ಲಿ ತನಕನೂ ಕೂಡ ಕ್ಲಾಸ್ಗಳು ನಿಮ್ಗೆ ನಾಲೆಡ್ಜ್ ಆಗಿರ್ಬೋದು, ನಿಮ್ಮ ಪ್ರಶ್ನೆಗಳಿಗಿರ್ಬೋದು ಎಲ್ಲವೂ ಕೂಡ ಒಂದೊಂದಾಗಿ ಉತ್ತರಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ನೀವು ಜಾಯಿನ್ ಆಗ್ತಾ ಬನ್ನಿ. ಇನ್ನು ಯಾರಿಗಾದ್ರೂ ಡೌಟ್ಸ್ ಗಳಿದೆಯಾ? ಹೊಸಬರಿಗೆ ಯಾರು ಹೆಸರು ಹಾಕಿಲ್ಲ, ಇವರು ಯಾವುದು ಫೋನ್ ನಂಬರ್ ಇದೆ ಅದರಲ್ಲಿ. ಸರಿ, ಈಗ ನಾವು ಧ್ಯಾನವನ್ನ ನೆನ್ನೆಲ್ಲ ಸೆಲ್ಫ್ ಫೀಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಧ್ಯಾನ ಅಂತಂದ್ರೆ ಏನು? ನಾವು ಸರಳವಾಗಿ ಮಾಡ್ಬೇಕಾಗುತ್ತೆ. ನಾವು ಅಂತಂದ್ರೆ ಏನು ಅಂತ ಹೇಳಿದ್ರೆ ಆ ಪರಮಾತ್ಮನ ಚರಣಗಳಿಗೆ ನಮ್ಮನ್ನ ನಾವು ಸಮರ್ಪಣೆಯನ್ನ ಮಾಡ್ಕೊಳ್ಳೋದು, ಶರಣಾಗತಿಯನ್ನ ನಾವು ಪಾಲನೆ ಮಾಡುವಂತದ್ದು. ಅದ್ ಹೇಗೆ ಶರಣಾಗತಿ ಅಂತಂದ್ರೆ ಏನು ಅಲ್ವಾ? ಆ ಪರಮಾತ್ಮನಿಗೆ ಸಂಪೂರ್ಣವಾಗಿ ನಾವು ಎಲ್ಲವನ್ನು ಕೂಡ ನಾವು ಅರ್ಪಿಸುವಂತದ್ದು. ನಮ್ಮ ಹತ್ರ ಏನಿದೆಯೋ ಅದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಕೊಟ್ಟು ಶಾಂತಿಯಿಂದ ನನ್ನ ಒಳಗಡೆ ಏನಿದೆ ಸದಾ ನಾವ್ ಏನ್ ಮಾಡ್ಬೇಕು? ಆ ಪರಮಾತ್ಮನ ಜೊತೆನಲ್ಲಿ ಇರ್ಬೇಕು ನಾವು ಅಂತ ಹೇಳಿದ್ರೆ, ಆ ಪರಮ ತತ್ವದ ಜೊತೆನಲ್ಲಿ ಇರ್ಬೇಕು ನಾವು. ಏನು ಆ ಪರಮ ತತ್ವಗಳು ಅಂತ ಹೇಳಿದ್ರೆ, ಎಲ್ಲರ ಮೇಲೂ ನಾವು ದಯೆಯನ್ನ ಇಟ್ಕೋಬೇಕು, ಎಲ್ಲರನ್ನು ನಾವು ಪ್ರೀತಿಸ್ತಾ ಇರ್ಬೇಕು ಅಂತ ಹೇಳಿ ನಮ್ಮ ಹತ್ರ ಏನಿದೆ ಅದನ್ನ, ನಮ್ಮ ಹತ್ರ ಪ್ರೀತಿ ಇದೆ ಅಲ್ವಾ, ಪ್ರೀತಿಯಿಂದ ಮಾತಾಡೋಕೆ ಏನ್ ಕೊಡ್ಬೇಕು ನಾವು? ಅದಕ್ಕೆಂದ್ರೆ ಖರ್ಚಾಗುತ್ತಾ? ಖರ್ಚಾಗಲ್ಲ ಅಲ್ವಾ? ನಮ್ಮ ಹತ್ರ ಏನಿರುತ್ತೋ ಅದನ್ನ, ನಿಮ್ಮ ಹತ್ರ ಗೌರವ ಇದ್ರೆ ಗೌರವನ ಕೊಡ್ತೀವಿ ನಾವು, ಪ್ರೀತಿ ಇರುತ್ತೆ ಪ್ರೀತಿ. ಹಿಂದೆ ನೋಡಿ ಎಷ್ಟು ಅಲ್ವಾ, ಹಿಂದಿನ ಕಾಲದಲ್ಲಿ ನಾವು ಎಲ್ಲಾ ನಮ್ಮ ಹಿರಿಯರನ್ನ ಒಂದ್ ಸ್ವಲ್ಪ ಒಂದು 3-4 ಜನರೇಷನ್ಸ್ ನಾವು ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಅವಾಗ ಯಾವ್ದಕ್ಕೂ ಕೊರತೆ ಇರ್ಲಿಲ್ಲಪ್ಪ, ಒಂಟಿತನಕ್ಕೂ ಕೊರತೆ ಇರ್ಲಿಲ್ಲ ಅವಾಗ. ಇವತ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ನಾವು. ಆ ಮೊಬೈಲ್ ಜೊತೆ ನಾವು ಕಮ್ಯುನಿಕೇಶನ್ ಮಾಡಕ್ಕಾಗುತ್ತಾ? ನಮ್ ಭಾವನೆಗಳನ್ನ ಹಂಚ್ಕೊಳಕ್ ಆಗುತ್ತಾ? ಈಗ ಮಕ್ಕಳಿಗೂ ಕೂಡ ಮೊಬೈಲ್ ಕೊಟ್ಬಿಡ್ತಾ ಇದ್ದೀವಿ ನಾವು, ಅಕ್ಕ ಪಕ್ಕದಲ್ಲಿ ಮಾತಾಡ್ತಾ ಇಲ್ಲ ಅಲ್ವಾ? ಅಕ್ಕ ಪಕ್ಕದಲ್ಲಿ ಇರೋರೆ ನಮ್ಮವ್ರಲ್ವಾ? ಈಗ ನಮ್ಮ ಹಸ್ಬೆಂಡ್ ಅಥವಾ ಹೊರಗಡೆ ಹೋಗಿರ್ತಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಬರ್ತಾರೆ ತಕ್ಷಣ? ಅವ್ರು ಇನ್ಫಾರ್ಮ್ ಮಾಡೋರು ಯಾರು? ಸಡನ್ ಆಗಿ ನಮ್ ಜೊತೆಗ್ ಬರೋರು ಯಾರು? ಇವತ್ ಹೇಗಾಗ್ಬಿಟ್ಟಿದೀವಿ ಎಲ್ಲರೂ ಅಂತ ಹೇಳಿದ್ರೆ ಯಾರು ಬೇಡ, ಮೊಬೈಲ್ ಒಂದಿದ್ರೆ ಸಾಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ರು ಮೊಬೈಲು, ಬಸ್ ಅಲ್ಲಿ ಕೂತಿದ್ರು ಮೊಬೈಲು, ಮನೆಯಲ್ಲಿ ಕೂತಿದ್ರು ಮೊಬೈಲು.
ಅಂತ ಹೇಳಿದ್ರೆ ನಮ್ಮ ಭಾವನೆಗಳನ್ನ, ನಮ್ಮ ಎಮೋಷನ್ಸ್ ಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಇಟ್ಕೊಳ್ತಾ ಒಳಗಡೆನೆ ನಾವು ಅದನ್ನ ಇಟ್ಕೊಳ್ತಾ ಇದೀವಿ. ಎಲ್ಲ ಕೂಡ ಈ ವಾಲ್ಕಿನೋ ತರ ಶೇರ್ ಮಾಡ್ಕೊಳ್ಳೋಕು ನಮ್ಗೆ ಇನ್ನೊಬ್ರು ಮಾತಾಡ್ತಾ ಇದ್ರೆ ಕೇಳಿಸ್ಕೊಳ್ಳುವಂತ ತಾಳ್ಮೆನೂ ಕೂಡ ನಮ್ಗೆ ಎಷ್ಟು ಕಳ್ದೋಗಿದೆ ಇವತ್ತು. ಈಗ ನಮ್ಮ ಗಂಡ ಮಾತಾಡಿದ್ರೆ ಹೆಂಡತಿನೂ ಕೇಳ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ, ಹೆಂಡತಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಗಂಡನ್ ಕೇಳ್ಕೊಳ್ಳೋಕು ತಾಳ್ಮೆ ಇಲ್ಲ, ಮಕ್ಕಳುಗಳಿದ್ದಾರೆ ಅಂದ್ರೆ ಮಕ್ಕಳ ನಂತರನೂ ಮಾತಾಡೋಷ್ಟು ಪೇಶನ್ಸ್ ಇಲ್ಲ. ನಮ್ಮ ಪ್ರೆಷರ್, ತಂದೆ ತಾಯಿಗೆ ಏನ್ ಪ್ರೆಷರ್ ಇರುತ್ತೆ, ತಾಯಿಗೆ ಅಡಿಗೆ ಮಾಡ್ಬೇಕು, ಮನೆ ಸಂಭಾಳಿಸ್ಬೇಕು, ಎಲ್ಲ ಅವ್ರದೇ ಆದಂತ ಒಂದು ಸ್ಟ್ರೆಸ್ ಇಟ್ಕೊಂಡ್ಬಿಡ್ತೀವಿ ನಾವು. ಅದನ್ನ ನಾವ್ ಏನ್ ಸಿಂಪಲ್ ಏನು ಅಂತ ಹೇಳಿದ್ರೆ ಮಾತಾಡ್ಬೇಕು ನಾವು. ಅಟ್ಲೀಸ್ಟ್ ನನ್ನ ಒಳಗಡೆ ಏನಾಗ್ತಿದೆ, ನನಗೇನು ಬೇಕು ಅಂತ ನಾವು ನಮ್ಮನ್ನ ನಾವು ನೋಡ್ಕೊಳ್ತಾ ಬರ್ಬೇಕು. ಆದಷ್ಟು ನಾವು ಮೊಬೈಲ್ ಇಂದ ನಾವು ಮತ್ತೆ ಸೀರಿಯಲ್ಗಳಿಂದ, ನಾವು ಸೀರಿಯಲ್ಗಳು ನೋಡ್ತಾ ಇದೀವಲ್ವಾ, ಅಲ್ಲಿ ಏನ್ ಮೆಸೇಜ್ ಸಿಗ್ತಾ ಇದೆ ನಮ್ಗೆ ಅಂದ್ರೆ ನಮ್ಮ ಸಮಯವನ್ನ ನಾವು ಯಾವ್ದಕ್ಕೆ ನಾವು ಕಳ್ಕೊಳ್ತಾ ಇದೀವಿ, ಎಲ್ಲಿ ನಮ್ಮ ಸಮಯಗಳನ್ನ ನಾವು ಕೊಟ್ಕೊಳ್ತಾ ಇದೀವಿ ಅಲ್ವಾ. ನನಗೇನ್ ಬೇಕು, ನನ್ನ ಒಳಗಡೆ ಏನಿದೆ, ಆ ಪರಮಾತ್ಮ ಅಂತಂದ್ರೆ ಏನು, ಆ ಪರಮ ತತ್ವ ಅಂತಂದ್ರೆ ಏನು, ಯಾಕೆ ನನ್ಗೆ ಸಕ್ಸಸ್ ಸಿಗ್ತಾ ಇಲ್ಲ, ಅದು ಇದೇ ದಾರಿನಲ್ಲಿರೋ ಸುಮಾರು ಜನ ಅಚೀವ್ ಮಾಡ್ತಾ ಇದಾರಲ್ವಾ, ಅವರೆಲ್ಲ ಹೇಗೆ ಕಲ್ತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರ್ಬೋದು. ಏನು ಅಂತಂದ್ರೆ ಈ ಮನಸ್ಸನ್ನ ನಾವೇನ್ ಮಾಡ್ತಾ ಇದೀವಿ, ಶರೀರ ನೋಡ್ಕೊಳ್ತಾ ಇದೀವಿ, ಮನಸ್ಸನ್ನ ನೋಡ್ಕೊಳ್ಬೇಕು, ಹಾಗೆ ನಮ್ಮ ಆತ್ಮವನ್ನ ನಾವು ನೋಡ್ಕೊಳ್ತಾ ಬರ್ಬೇಕು. ಮುಖ್ಯವಾಗಿ ನಾವು ಅದರ ಕಡೆಗೆ ನಾವು ಗಮನವನ್ನ ಕೊಡ್ಬೇಕು. ಮನಸ್ಸು ಮನಸ್ಸು ಮನಸ್ಸು, ಮನಸ್ಸೇ ಮರ್ಕಟ, ಮನಸ್ಸೇ ಎಲ್ಲ, ಮನಸ್ಸಿದ್ದರೆ ಮಾರ್ಗ, ಸರ್ವವೂ ಕೂಡ ಮನಸ್ಸು ಅಂತ ಹೇಳ್ತಾರೆ ಅಂದ್ಮೇಲೆ ನಾವು ಮನಸ್ಸಿನ ಕಡೆಗೆ ನಾವ್ ಎಷ್ಟು ಗಮನ ಕೊಡ್ತಾ ಇದ್ದೀವಿ. ನಾವು ಆನಂದವಾಗಿರೋದಿಕ್ ನಾವ್ ಏನ್ ಮಾಡ್ತಾ ಇದ್ದೀವಿ, ನಿಯಮಗಳಿರುತ್ತೆ ಅಲ್ವಾ ಒಂದೊಂದೀಗ. ದುಃಖ ಆಗ್ಬೇಕು ಅಂತಂದ್ರೆ ಏನು, ದುಃಖದ ನಿಯಮಗಳಿರುತ್ತೆ. ನೋವುಗಳಾಗ್ಬೇಕು ಅಂತಂದ್ರೆ ಏನು, ನೋವದ ನಿಯಮಗಳಿರುತ್ತೆ. ಶ್ರೀಮಂತರಾಗ್ಬೇಕು ಅಂತಂದ್ರೆ ಏನು, ಶ್ರೀಮಂತರಾಗೋದಿಕ್ ನಿಯಮಗಳಿರುತ್ತೆ. ಆರೋಗ್ಯವಂತರಾಗ್ಬೇಕು ಅಂದ್ರೆ ಆರೋಗ್ಯವಂತದ ನಿಯಮಗಳಿರುತ್ತೆ. ಹೌದಲ್ವಾ. ಹಾಗೆ ನಾವು ಯಾವ ನಿಯಮಗಳನ್ನ ಫಾಲೋ ಮಾಡ್ತಾ ಇದೀವಿ ನಾವು, ಅಲ್ವಾ. ಹಂಗಾಗಿ ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ತಾ ಒಳಗಡೆ, ನನ್ನ ಒಳಗಡೆ ನಾವು ಧ್ಯಾನಿಸ್ತಾ ಇರ್ಬೇಕು. ಅಂತರಂಗದ ಒಳಗಡೆ ನಾವು ನೋಡ್ತಾ ಬರ್ಬೇಕು. ಆಗ ನಮ್ಮ ಸಮಯದಲ್ಲಿ ಆ ಪರಮಾತ್ಮ ಅನುಗ್ರಹ ಸಿಕ್ಕಿದ ತಕ್ಷಣ ನಮ್ಗೆ ಅನುಗ್ರಹ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈಗ ನಾವು ನಿಧಾನವಾಗಿ ಹಾಗೆ ನಾವು ಕುತ್ಕೊಳ್ಳಿ. ನಿಮ್ಗೆ ಯಾವ ಆಸನದಲ್ಲಿ ಕುತ್ಕೋಬೇಕು ಅನ್ಸುತ್ತೋ ಹಾಗೆ ಕೂತ್ಕೊಳ್ಳಿ. ಹಾಗೆ ನೀವು ಬೆನ್ನು ಸಪೋರ್ಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಗೋಡೆ ಸಪೋರ್ಟ್ ತಗೊಂಡ್ ಕೂತ್ಕೊಳ್ಳಿ. ನಿಧಾನವಾಗಿ ಆರಾಮವಾಗಿ ಕೂತ್ಕೊಂಡು ಕೈಗಳನ್ನ ಒಂದರ ಒಳಗಡೆ ಈ ತರ ಒಂದು ಜೋಡಿಸ್ಕೊಂಡು ಈ ಹೆಬ್ಬೆಳ್ಳನ್ನ ಈ ತರ ಟಚ್ ಮಾಡ್ಕೊಂಡು ನಿಧಾನವಾಗಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನ ಕೋಮಲತೆಯಿಂದ ನಿಧಾನವಾಗಿ ಮುಚ್ಚಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಗಮನ ಎಲ್ಲವೂ ಕೂಡ ಉಸಿರಿನ ಕಡೆಗೆ ಬರಲಿ, ತಂದು ಮುಗಿಸ್ಬೇಕು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ತಣ್ಣನೆಯ ಉಸಿರು
ಒಳಗಡೆ ಬರ್ತಾ ಇದೆ, ಶರೀರದ ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ನಮ್ಮ ಗಮನ ಎಲ್ಲವನ್ನು ಕೂಡ ನಮ್ಮ ಮೂಗಿನ ತುದಿಯಲ್ಲಿ ನಾವು ತಂದಿರಿಸ್ಕೋಬೇಕು. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಉಸಿರನ್ನ ನೀವು ನೋಡ್ತಾ ಬನ್ನಿ. ಉಸಿರೇ ಎಲ್ಲವೂ ಕೂಡ. ಒಂದೊಂದು ಉಸಿರಿನಲ್ಲೂ ಕೂಡ ನಾವು ಆ ಪರಮ ದಿವ್ಯ ಚೈತನ್ಯವನ್ನ ನಮ್ಮ ಶರೀರದ ಒಳಗೆ ಬರ್ತಾ ಇರುತ್ತೇವೆ. ನಮ್ಮ ಅಕೌಂಟ್ ಅಲ್ಲಿ ಹಣವನ್ನ ಹೇಗೆ ನಾವು ಬ್ಯಾಲೆನ್ಸ್ ಇಟ್ಕೊಳ್ತೀವೋ ಹಾಗೆ ನಮ್ಮ ಉಸಿರು ಕೂಡ. ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಉಸಿರಿರುತ್ತೋ ಅಷ್ಟನ್ನ ಮಾತ್ರ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದು ಖಾಲಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಒಂದೊಂದು ಉಸಿರು ಕೂಡ ಅಷ್ಟು ಪ್ರಾಮುಖ್ಯತೆಯಾಗಿರುತ್ತೆ. ಈ ಉಸಿರಿನ ಮುಖಾಂತರವೇ ನಾವು ಧ್ಯಾನವನ್ನ ನಾವು ಆ ಮೆಟ್ಟಿಲುಗಳ ಮುಖಾಂತರ, ಉಸಿರು ಎಂಬ ಮೆಟ್ಟಿಲುಗಳ ಮುಖಾಂತರ ಆ ಪರಮಾತ್ಮನನ್ನ ಸೇರೋದಿಕ್ಕೆ ನಮಗೆ ಆ ದರ್ಶನ ಭಾಗ್ಯವನ್ನ ಪಡೆಯುವುದಕ್ಕೆ ಕೂಡ ನಮಗೆ ಸಹಾಯ ಆಗುತ್ತೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ಆ ಉಸಿರನ್ನ ನಾವು ನೋಡ್ತಾ ಬರೋಣ. ನಮ್ಮ ಮೂರನೇ ಕಣ್ಣಿನಿಂದ ಹೇಗೆ ಉಸಿರು ಒಳಗಡೆ ಹೋಗ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ ಅದನ್ನ ನಾವು ಗಮನಿಸೋಣ. ಹಾಗೆ ಅದನ್ನ ಅನುಭವಿಸೋಣ. ಬೆಚ್ಚನ ಉಸಿರು ಒಳಗಡೆ ಹೋಗ್ತಾ ಇದೆ, ಶರೀರದ ಒಳಗಡೆ ಹೋಗ್ತಾ ಇದೆ. ಹೊರಗಡೆಯಿಂದ ಬೆಚ್ಚನೆ ಉಸಿರು ಹೊರಗಡೆ ಹೋಗ್ತಾ ಇದೆ. ಈ ಉಸಿರಿನ ಮುಖಾಂತರ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು, ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಆ ದಿವ್ಯ ಚೈತನ್ಯದ ಶಕ್ತಿಯು ಉಸಿರಿನ ಮುಖಾಂತರ ನಮ್ಮ ಶರೀರವನ್ನ ಪ್ರವೇಶ ಮಾಡ್ತಾ ಇದೆ. ಚಿನ್ನದ ಬಣ್ಣದಲ್ಲಿರುವಂತಹ ಆ ಪರಮಾತ್ಮನ ಗೋಲ್ಡನ್ 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 ಲೈಟ್ ಉಸಿರಿನ ಮುಖಾಂತರ ಶರೀರದ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ, ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ. ಶರೀರದ ಒಳಗಡೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ಉಸಿರು ಹೊರಗಡೆ ತಗೊಂಡು ಹೋಗಿ ಬಿಡ್ತಾ ಇದೆ. ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಆ ಪರಮಾತ್ಮನ ದಿವ್ಯ ಶಕ್ತಿಯು ಗೋಲ್ಡನ್ 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 ಲೈಟ್ ಅನ್ನು ಉಸಿರಿನ ಮುಖಾಂತರ
ಶರೀರದಲ್ಲಿ, ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಶರೀರದ ಎಲ್ಲ ಭಾಗಗಳಲ್ಲಿಯೂ ಕೂಡ ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್. ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಉಸಿರಿನ ಮುಖಾಂತರ ಹೊರಗೆ ಬಂದು ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನ ಆಗ್ತಾ ಇದೆ. ಉಸಿರಿನ ಮುಖಾಂತರ ಬಂದಂತಹ ಪರಮಾತ್ಮನ ದಿವ್ಯ ತೇಜಸ್ಸು ಶರೀರವನ್ನೆಲ್ಲ ಕೂಡ ಶಕ್ತಿಯುತವಾಗಿ ಆ ಗೋಲ್ಡನ್ ಚಿನ್ನದ ಬಣ್ಣದಲ್ಲಿ ತುಂಬಿ ಹೋಗಿದೆ. ಶರೀರವೆಲ್ಲವೂ ಕೂಡ ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್. ಶರೀರವೆಲ್ಲವೂ ಕೂಡ ಅಣು 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 ಕಣ 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 ಕಣಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ನಮ್ಮ ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಗಮನಿಸ್ತಾ ಇದೆ, ನೋಡ್ತಾ ಇದೆ, ಅನುಭವಿಸ್ತಾ ಇದೆ. ಹಾಗೆ ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಪ್ರಕಾಶವು ನಮ್ಮ ಮೇಲೆ ಹರಿತಾ ಇದೆ. ಕಿರಣಗಳು ಉಸಿರಿನ ಮುಖಾಂತರ ಬಂದಂತಹ ಚೈತನ್ಯದ ಶಕ್ತಿ ಒಂದು ಕಡೆಯಾದರೆ, ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಆ ಪರಮಾತ್ಮನ ಪ್ರಕಾಶದ ಕಿರಣಗಳು ಕೂಡ ಮತ್ತೊಂದು ಕಡೆ ನಮ್ಮ ಶರೀರವನ್ನ ತುಂಬ್ತಾ ಇದೆ, ಪ್ರಕಾಶಮಯವನ್ನಾಗಿ ಮಾಡ್ತಾ ಇದೆ. ಶರೀರವೆಲ್ಲವೂ ಕೂಡ ನಾಲ್ಕು ದಿಕ್ಕುಗಳಿಂದಲೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಪ್ರಕಾಶದಿಂದ ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ದೇವೆ. ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗ್ತಿದ್ದೀವಿ, ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇವೆ. ಎಂತ ಅದ್ಭುತವಾದಂತಹ ಅನುಭವ. ಶರೀರವೆಲ್ಲವೂ ಕೂಡ ದಿವ್ಯಮಯವಾದಂತಹ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶವು ಹಾಗೆ ಈ ಚಿನ್ನದ ಬಣ್ಣದ ಗೋಲ್ಡನ್ 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 ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಪ್ರಕಾಶಮಯವಾಗಿ ತುಂಬಿ ಹೋಗಿದೆ. ಈ ಪ್ರಕಾಶದ ಕಿರಣಗಳು ಹಾಗೆ ನಾವಿರುವಂತಹ ಕೋಣೆಯನ್ನ, ನಾವಿರುವಂತಹ ಮನೆಗಳನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಈ ಪ್ರಕಾಶ, ದಿವ್ಯಮಯವಾದಂತಹ ಪ್ರಕಾಶ ಮುಂದೆ ಸಾಗುತ್ತಾ 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 ಹಾಗೆ ಇಡೀ ದೇಶದಲ್ಲಿ
ಪೃಥ್ವಿಯಲ್ಲಿ ವ್ಯಾಪಿಸಿಕೊಂಡಿದೆ. ಜಗಮಗಿಸುವಂತಹ, ಥಳಿಸ್ತಾ ಇರುವಂತಹ ಈ ಚೈತನ್ಯದ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಅಣುವಿನಲ್ಲಿ, ಕಣ ಕಣಗಳಲ್ಲಿ ಈ ಪ್ರಕಾಶದ ಕಿರಣಗಳು, ಸೂರ್ಯನು ಹೇಗೆ ಕಿರಣಗಳು ತನ್ನ ಪ್ರಕಾಶವನ್ನ ಎಲ್ಲ ಕಡೆ ಹರಡುತ್ತು, ಹಾಗೆ ಈ ಪ್ರಕಾಶ ತನ್ನ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಗಮನಿಸ್ತಾ ಇದೆ, ನೋಡ್ತಾ ಇದೆ, ಹಾಗೆ ಅನುಭವಿಸ್ತಾ ಇದೆ. ನಿಧಾನವಾಗಿ ಈ ಚೈತನ್ಯದ ಪ್ರಕಾಶವು ಮುಂದೆ ಸಾಗುತ್ತಾ ಸಾಗುತ್ತಾ ಹಾಗೆ ಮುಂದೆ ಸಾಗುತ್ತಾ 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 ನಿಧಾನವಾಗಿ ಚೈತನ್ಯವು, ಆ ಬೆಳಕು ನಿಧಾನವಾಗಿ ಆ ಬೆಟ್ಟದ ಹತ್ರ ಸಾಕ್ತಾ ಇದೆ, ಪರ್ವತದ ಹತ್ರ ಸಾಕ್ತಾ ಇದೆ. ತನ್ನನೆಯ ಅನುಭವ, ಆ ಪ್ರಕೃತಿಯ ಅನುಭವ, ಬೆಳಕಿನ ಅನುಭವ, ತಂಗಾಳಿ ಕೂಡ ಹಾಗೆ ಬೀಸ್ತಾ ಇದೆ. ನಿಧಾನವಾಗಿ ಆ ಒಂದು ಬೆಟ್ಟವನ್ನ ನಾವು ಹತ್ಕೊಂಡು ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಮುಂದೆ ಸಾಕ್ತಾ ಇದ್ದೀವಿ. ಮರ ಗಿಡಗಳ ಅನುಭವ, ತಂಗಾಳಿ ಅನುಭವ, ತಣ್ಣನೆಯ ಗಾಳಿ, ಆಕಾಶ, ಹಸಿರು, ಸುತ್ತಮುತ್ತಲು ಹರಡಿರುವಂತಹ ಹಸಿರು, ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಒಂದೊಂದಾಗಿ ಹಾಗೆ ಬೆಟ್ಟವನ್ನ ನಾವು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಬೆಟ್ಟದ ತುದಿಯಲ್ಲಿ ಒಂದು ದೊಡ್ಡದಾದಂತಹ ಒಂದು ಮರ, ಸುಂದರವಾದಂತಹ ವಿಶಾಲವಾದಂತಹ ಮರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಒಂದು ಮರದ ಕೆಳಗಡೆ ಹೋಗಿ ನಾವು ಧ್ಯಾನದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಸುತ್ತಲೂ ಬೆಳಕು, ದಿವ್ಯಮಯವಾದಂತಹ ಪ್ರಕಾಶವು ಕಣ್ಣಿಗೆ ಕಾಣಿಸ್ತಾ ಇದೆ. ನಿಧಾನವಾಗಿ ಅಲ್ಲಿ ನಾವು ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ತಣ್ಣನೆಯ ಗಾಳಿ, ಪಕ್ಷಿಗಳ ಕಲರವ, ಎಲೆಗಳ ಸದ್ದು, ತಂಗಾಳಿ ಅನುಭವದಿಂದ ಸಂಪೂರ್ಣವಾದಂತಹ ಧ್ಯಾನದ ಸ್ಥಿತಿಯಲ್ಲಿ ನಾವು ಕುಳಿತಿದ್ದೇವೆ.
ನೀವು ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮನ್ನ ನೋಡೋದಕ್ಕೇನೆ, ನಿಮ್ಮನ್ನ ಹುಡ್ಕೊಂಡು ದಿವ್ಯಮಯವಾದಂತ ಒಂದು ಪ್ರಕಾಶದ ಜ್ಯೋತಿ, ಪ್ರಕಾಶವು ನಿಮ್ಮ ಮುಂದೆ ಬಂದು ನಿಂತಿದೆ. ನೋಡ್ಬೇಕು, ನಿಮ್ಮ ಮೂರನೇ ಕಣ್ಣಿನಿಂದ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಬರ್ಬೇಕು. ಒಂದು ಪ್ರಕಾಶ ನಿಮ್ಮ ಮುಂದೆ ಬಂದು ನಿಂತಿದೆ. ಸುತ್ತಲೂ ಕೂಡ ಯಾವುದೊಂದು ಪ್ರಕಾಶವು ನಿಮ್ಮ ಜೊತೆ ಬರ್ತಾ ಇದೆ. ಆ ಪ್ರಕಾಶ ಯಾವುದು? ಯಾರು ನನ್ನನ್ನು ಹುಡ್ಕೊಂಡು ಬರ್ತಿದ್ದಾರೆ? ನನ್ನಿಂದ ಅವ್ರಿಗೆ ಏನಾಗ್ಬೇಕು? ನಿಮ್ಮ ಈ ಒಂದು ದಿವ್ಯ ದೃಷ್ಟಿಯಿಂದ ಆ ದಿವ್ಯಮಯವಾದಂತಹ ಬೆಳಕು ನಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇರೋರು ಯಾರು? ನಮ್ಮ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ, ಕೆಲವರಿಗೆ ಬೆಳಕು ಕಾಣಿಸ್ತಾ ಇದೆ, ಕೆಲವರಿಗೆ ಏನೂ ಕಾಣಿಸ್ತಾ ಇಲ್ಲ. ಆ ದಿವ್ಯಮಯವಾದಂತಹ ಆ ಪ್ರಕಾಶ ಯಾವುದು? ನನ್ನ ಸುತ್ತಲೂ ಇರುವಂತಹ ಪ್ರಕಾಶ ಯಾವುದು? ನಿಮ್ಮ ದಿವ್ಯ ದೃಷ್ಟಿಯಿಂದ ನೀವು ಆ ಪ್ರಕಾಶವನ್ನೇ ನೀವು ನೋಡ್ತಾ ಬರ್ಬೇಕು. ಕೆಲವರಿಗೆ ಗುರುಗಳ ರೂಪದಲ್ಲಿ, ಕೆಲವರಿಗೆ ನಿಮ್ಮ ಕುಲದೇವರ ರೂಪದಲ್ಲಿ, ಆ ಪ್ರಕಾಶದ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮಗೆ ಏನ್ ಬೇಕು, ನೀವೆಲ್ಲವನ್ನು ಕೂಡ ನೀವು ಮಾತಾಡ್ಬೇಕು. ಕೆಲವ್ರಿಗಳು ಬರ್ತಿದೆ, ದುಃಖ ಆಗ್ತಿದೆ, ದಿವ್ಯಮಯವಾದಂತ ಒಂದು ಪ್ರಕಾಶ ಅದು. ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಪ್ರಕಾಶಮಯವಾದಂತಹ ಬೆಳಕಿನ ಒಂದು ಆ ಬೆಳಕಿನಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಆ ದಿವ್ಯಮಯವಾದಂತಹ ಆ ಚೇತನದ ಬೆಳಕು ನಿಮ್ಮನ್ನ ಆಶೀರ್ವಾದ ಮಾಡಿ, ನಿಮ್ಮ ಶಿರಸ್ಸಿನ ಮೇಲೆ ಆಶೀರ್ವಾದವನ್ನು ಮಾಡಿ
ಶರೀರವೆಲ್ಲವೂ ಕೂಡ ಸಂಪೂರ್ಣಮಯವಾದಂತ ಆ ಬೆಳಕಿನ ಆ ಪ್ರಕಾಶದಲ್ಲಿ ತುಂಬಿ ಹೋಗಿದೆ. ಏನೋ ಉಲ್ಲಾಸ, ಉತ್ಸಾಹ, ಶರೀರವು ಹಗೂರವಾದಂತಹ ಭಾವ, ದಿವ್ಯಮಯವಾದಂತಹ ಪ್ರಕಾಶದ ಆಶೀರ್ವಾದವನ್ನು ಪಡೆದಂತ ನಿಮ್ಮ ಚೇತನ ನಿಧಾನವಾಗಿ ನಿಧಾನವಾಗಿ ಆ ಮರದ ಕೆಳಗೆ ಎದ್ದು ನಿಧಾನವಾಗಿ ಮತ್ತೆ ಆ ಬೆಟ್ಟದಿಂದ ತಂಗಾಳಿಯ ನಡುವೆ, ಮರಗಿಡಗಳ ನಡುವೆ, ಹುಲ್ಲಿನ ನಡುವೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಹಾಕುತ್ತಾ ಆ ಬೆಟ್ಟವನ್ನ ಬೀಳ್ಕೊಂಡು ಬರ್ತಾ ಇದ್ದೀರಾ, ಮತ್ತೆ ವಾಪಸ್ ಬರ್ತಾ ಇದ್ದೀರಾ. ಹಾಗೆ ನಿಧಾನವಾಗಿ ಬೆಟ್ಟವನ್ನ ಇಳಿಯುತ್ತಾ ಆ ತಣ್ಣನೆ ಅನುಭವ, ತಂಗಾಳಿ ಬೀಸ್ತಾ ಇರುವಂತ ಅನುಭವ, ಪ್ರಕಾಶ, ಅನಿರ್ಮಲವಾದಂತ ಆಕಾಶ, ಹಾಗೆ ಬೆಟ್ಟವನ್ನ ಇಳಿದಂತ ನಿಮ್ಮ ಚೇತನ ನಿಧಾನವಾಗಿ ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದ್ದೇವೆ. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ, ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಗಮನವನ್ನೆಲ್ಲ ಕೂಡ ನೀವಿರುವಂತಹ ಕೋಣೆಯ ಕಡೆಗೆ ತಗೊಂಡು ಬನ್ನಿ. ಕೋಣೆಯಲ್ಲಿ ನಡೆಯುತ್ತಿರುವಂತಹ ಶಬ್ದಗಳನ್ನ ಆಲಿಸಿರಿ. ನಿಧಾನವಾಗಿ ಕೈಗಳನ್ನ ಅಲುಗಾಡಿಸಿ, ಕಾಲ್ಬೆರಳುಗಳನ್ನ ಅಲುಗಾಡಿಸಿ, ಶಬ್ದಗಳನ್ನ ಗಮನಿಸಿರಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಂಡು ನಿಧಾನವಾಗಿ ಉಸಿರನ್ನ ಒಳಗಡೆ ಬಿಡುತ್ತಾ ಹೊರಗಡೆ ಬಿಡುತ್ತಾ ಕೈಗಳನ್ನ ನಮಸ್ಕಾರ ಮುದ್ರೆಯಿಟ್ಟು, ಹೇ ಪರಮಾತ್ಮ, ದಿವ್ಯ ಆತ್ಮಗಳಾದಂತಹ ನಾವೆಲ್ಲರೂ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದರೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ಈ ಚೈತನ್ಯದ ಶಕ್ತಿಯನ್ನ ನಿಮ್ಮ ಮುಖದಿಂದ, ನಿಮ್ಮ ಶರೀರದ ಕೈಗಳಿಂದ ಶಕ್ತಿಯನ್ನ ನಿಮ್ಮ ಶರೀರದ ಎಲ್ಲಾ ಭಾಗಗಳನ್ನು ಕೂಡ ನೀವನ್ನ ತುಂಬಿಸಬೇಕು. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆಗೆದು, ಕೆಲವರಿಗೆ ಟೇಕ್ ಯುವರ್ ಓನ್ ಟೈಮ್.